ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಅಂಜಲಿ. ಪ್ರಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ರಿ ASRS ಮನಿ ಮಂತ್ರ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ಚಾನಲ್ನಲ್ಲಿ ನಿಮಗೆ ಕೋಟ್ಯಾಧೀಶ್ವರು ಹೇಗೆ ಆಗಬೇಕು ಅಂತ ಹೇಳಿ ನಾವು ತಿಳಿಸ್ಕೊಡ್ತಾ ಇರ್ತೀವಿ. ಈ ಒಂದು ಸಂಚಿಕೆಯಲ್ಲಿ ಏನೇನು ಹೊಸ ಹೊಸ ವಿಶೇಷ ಇರುತ್ತೆ, ಯಾವ್ಯಾವ ಪ್ರಶ್ನೆಗಳಿಗೆ ಉತ್ತರ ಇರುತ್ತೆ ನಮ್ಮ ಗುರುಜಿ ಬಳಿ ಅಂತ ಹೇಳಿ ನೋಡೋಣ. ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ, ಸುಸ್ವಾಗತ. ನೀವು ನೋಡ್ತಾ ಇದ್ದೀರಿ ASRS ಮನಿ ಮಂತ್ರ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಗುರುಜಿಗಳಾದ ಶ್ರೀ ಅನಂತ ಶ್ರೀರಾಮ್ ಗುರುಜಿಗಳನ್ನು ವೆಲ್ಕಮ್ ಮಾಡೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ, ಸುಸ್ವಾಗತ ಗುರುಜಿ. ನಮಸ್ತೆ ಅಮ್ಮ. ಎಲ್ಲ ಕನ್ನಡದ ಜನತೆಗೆ ನಮ್ಮ ಮನಿ ಮಂತ್ರ ಕುಟುಂಬದ ಕಡೆಯಿಂದ ನಮಸ್ಕಾರ. ಗುರುಜಿ, ನೀವು ಪ್ರತಿ ಸರಿ ಹೇಳ್ತಾ ಇರ್ತೀರಿ ಶ್ರೀಮಂತರಾಗಬೇಕು, ನಾವು ಯೂನಿವರ್ಸ್ ಹತ್ರ ಕೇಳ್ಕೊಬೇಕು, ಯೂನಿವರ್ಸ್ ಹತ್ರ ಕೇಳ್ಕೊಂಡ್ರೆ ನಮ್ಗೆ ಹಂಗ್ ಮಾಡುತ್ತೆ, ಹಿಂಗ್ ಮಾಡುತ್ತೆ, ದುಡ್ಡು ಬರುತ್ತೆ, ದುಡ್ಡು 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 ಅಂತ ಹೇಳ್ತಿರ್ತೀರ ಗುರುಜಿ. ಆದರೆ ನನ್ನ ಪ್ರಶ್ನೆ ಏನಪ್ಪಾ ಅಂದರೆ, ಪ್ರತಿ ಸರಿ ಯೂನಿವರ್ಸ್ ಹತ್ರ ಕೇಳ್ಕೊಬೇಕು, ಅದು ಮಾಡುತ್ತೆ, ಅದು ನಮಗೆ ಹೆಲ್ಪ್ ಮಾಡುತ್ತೆ, ರಿಕ್ವೆಸ್ಟ್ ಮಾಡ್ಕೊಬೇಕು ಅನ್ನೋದು ನೀವು ಹೇಳ್ತಾ ಇದ್ರಿ. ಅದು ಯಾವ ರೀತಿ ನಮಗೆ ಸಹಾಯ ಮಾಡುತ್ತೆ ಅಂತ ಯೂನಿವರ್ಸ್ ಅನ್ನೋದು? ಒಳ್ಳೆ ಪ್ರಶ್ನೆ ನಮ್ಮ ಇದು. ಯಾಕೆಂತಂದರೆ ಇದು ಎಲ್ಲ ನಮ್ಮ ಕನ್ನಡ ಜನತೆಗೆ ಇರುವಂತ ಒಂದು ಪ್ರಶ್ನೆ ಅಂತ ಹೇಳ್ಬೋದು. ಎಲ್ಲರ ಮನಸ್ಸಲ್ಲೂ ಅದ್ ಹೆಂಗ್ ಮಾಡಕ್ ಸಾಧ್ಯ, ನಮ್ಗೆ ಯಾರದು, ಏನದು, ಯಾಕೆ ಅಂತ ಪ್ರಶ್ನೆ ಎಲ್ಲರ ಮನಸ್ಸಲ್ಲೂ ಬಂದಿರುತ್ತೆ. ಈಗ ಎಲ್ಲ ಜನತೆಗೂ ಇದು ಉತ್ತರ ಸಿಕ್ಕದಂಗೆ ಆಗುತ್ತೆ. ನೀವು ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ದೀರ. ಈಗ ಯೂನಿವರ್ಸ್ ಅನ್ನೋದೇ ಒಂದು ಅನಂತವಾದ ಶಕ್ತಿ ಅಂತ ಹೇಳ್ತೀವಿ ಅಲ್ವಾ. ಯೂನಿವರ್ಸ್ ಅಂತಂದ್ರೆ ನಾವು ಏನು ಕೇಳ್ತೀವೋ ಅದನ್ನು ಮಾತ್ರ ರೆಡಿ ಮಾಡೋದೇ ಗೊತ್ತು ಯೂನಿವರ್ಸ್ಗೆ. ಅಂದರೆ ನೀನು ಏನು ಅಂದ್ಕೊಳ್ತಾ ಇದೆಯಾ ಅದೇ ಹೊರಗಡೆ ಕಾಣಿಸುತ್ತೆ, ನೀವೇನು ಅಂದ್ಕೊಂಡ್ರೆ ಅದೇ ಹೊರಗಡೆ ಕಾಣಿಸುತ್ತೆ ಅಂತ ಅಲ್ವಾ. ಇದು ಯಾವ ರೀತಿ? ಈಗ ತಿರುಮಲ ತಿರುಪತಿ ದೇವಸ್ಥಾನ ಇದೆ, ಹೌದು ಅಲ್ವಾ. ತಿರುಮಲ ತಿರುಪತಿ ಅಂತಂದ್ರೆ ಇಲ್ಲಿರೋ ಚಿಕ್ಕ ತಿರುಪತಿ ಅಲ್ಲ, ಯಾಕೆಂದ್ರೆ ಸರ್ಜಾಪುರದ ಹತ್ರ ಇದೆಯಲ್ಲ ನಮ್ಮ ಚಿಕ್ಕ ತಿರುಪತಿ ಅಲ್ಲ. ಇದು ತಿರುಮಲ ತಿರುಪತಿ ಅಂತಂದ್ರೆ ಆಂಧ್ರ ಪ್ರದೇಶದಲ್ಲಿರುವಂತಹ ದೊಡ್ಡ ತಿರುಪತಿ ಅಂತ ನಾವೇನು ಕರಿತೀವಿ, ಆ ತಿರುಮಲ ತಿರುಪತಿ ಅಂತ ನಾನು ಹೇಳ್ತಾ ಇದ್ದೀನಿ. ಆ ತಿರುಮಲ ತಿರುಪತಿಯಲ್ಲಿ ವೆಂಕಟರಮಣ ಸ್ವಾಮಿ ಇದ್ದಾರೆ ಅಲ್ವಾ. ಅಲ್ಲಿ ಆ ದೇವರನ್ನ ಪರಬ್ರಹ್ಮ ಸ್ವರೂಪ ಅಂತ ಕರಿತೀವಿ. ಈ ದೇವರ ಹತ್ರ ಹೋಗಿ ನಾವು ಏನಾದರೂ ಒಂದು ಕೋರಿಕೆಯನ್ನು ಕೇಳಿದಾಗ ಆ ಕೋರಿಕೆ ನೆರವೇರುತ್ತೆ, ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಜನಗಳಲ್ಲಿ ನಂಬಿಕೆ ಇದೆ ಅಲ್ವಾ. ನಮಗೂ ಅದು ಗೊತ್ತು. ಇಲ್ಲಿ ಪರಬ್ರಹ್ಮ ಸ್ವರೂಪ ಅಂತ ನಾವು ಹೇಳ್ತಾ ಇದ್ದೀವಿ. ಇಲ್ಲಿ ಯಾಕೆ ಆ ಪರಬ್ರಹ್ಮ ಸ್ವರೂಪ ಅಂತ ಹೇಳ್ತಾ ಇದ್ದೀವಿ ಅಂತಂದರೆ, ಇಲ್ಲಿ ಬ್ರಹ್ಮ, ಪರಬ್ರಹ್ಮ, ಇದರ ಮೇಲೆ ಒಂದು ಹಾಡು ಇದೆ, ನೀವು ಕೇಳಿರ್ತೀರ ಅನ್ಸುತ್ತೆ. ಬ್ರಹ್ಮ ಮೊಕ್ಕಟೇ ಪರ ಬ್ರಹ್ಮ ಮೊಕ್ಕಡೆ ತಂದ ನಾನಾ ಹರಿ ತಂದ ನಾನಾ ಪುರಿ ತಂದ ನಾನಾ ಬಳ ತಂದ ನಾನಾ ಹರಿ ತಂದ ನಾನ ಅಂತ ಅನ್ನಮಯ ವೆಂಕಟರಮಣ ಸ್ವಾಮಿ ಮೇಲೆ ಒಂದು ಹಾಡನ್ನು ಹಾಡಿದ್ದಾರೆ. ಯಾಕಂತಂದರೆ ಅವರು ಪರಬ್ರಹ್ಮ ಸ್ವರೂಪರು ಅಂತ ಅರ್ಥ ಆಯ್ತಲ್ಲ. ಇಲ್ಲಿ ಯಾವ ರೀತಿ ಅಂತಂದರೆ, ಇಲ್ಲಿ ವೆಂಕಟರಮಣ ಸ್ವಾಮಿ ಇದ್ದಾರೆ. ಇಲ್ಲಿ ನಾವು ಹೋಗಿ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ಹೋಗಿ ನಾವೇನು ಮಾಡ್ತೀವಿ, ಸುಬ್ರಹ್ಮಣ್ಯ ಸ್ವಾಮಿ ಅಂತ ನಮಸ್ಕಾರ ಮಾಡಿದಾಗ ಅವರಿಗೆ ಸುಬ್ರಹ್ಮಣ್ಯನಾಗಿ ಕಾಣಿಸ್ತಾನೆ. ಹೌದು, ಅರ್ಥ ಆಯ್ತಾ. ಇನ್ನು ಕೆಲವರು ಹೋಗಿ ಶಿವ ಅಂತ ಹೇಳಿಬಿಟ್ಟು ಅವರ ಮನಸ್ಸಿನಲ್ಲಿ ಏನಾದರೂ ತಿಳ್ಕೊಂಡು ಶಿವನನ್ನು ಪ್ರಾರ್ಥನೆ ಮಾಡಿದೆ ಆ ರೂಪದಲ್ಲಿ ಕಾಣಿಸ್ತಾನೆ. ನಾವು ಯಾವ ರೂಪವನ್ನು ನಾವು ಮನದಲ್ಲಿ ನೆನೆದು ನಾವು ಆ ರೂಪವನ್ನು ನೋಡಬೇಕು ಅಂತ ನಾವು ಪ್ರಯತ್ನ ಮಾಡ್ತೀವೋ ಆ ರೂಪದಲ್ಲಿ ಸ್ವಾಮಿ ದರ್ಶನ ನೀಡ್ತಾನೆ ಅಲ್ವಾ. ಈಗ ನಾವು ದೇವಸ್ಥಾನದಲ್ಲಿದ್ದಾರೆ ಅಲ್ವಾ. ನಾವು ಇಲ್ಲಿ ಯಾವ ದೇವರನ್ನು ನೀವು ಪ್ರಾರ್ಥನೆ ಮಾಡಿದ್ರೆ ಆ ದೇವರ ರೂಪ ನಿಮಗೆ ಕಾಣಿಸುತ್ತೆ ಅಲ್ವಾ, ನಿಜ ಅಲ್ವಾ. ಅದೇ ರೀತಿಯಾಗಿ ಯೂನಿವರ್ಸಲ್ಲೂ ಸಹ ನೀವು ಏನನ್ನು ಕೇಳಿದ್ರೆ ಅದನ್ನು ನಿಮ್ಮ ಮುಂದೆ ತಂದುಕೊಡುವಂತಹ ಶಕ್ತಿ ಯಾರಿಗಿದೆ ಅಂತಂದರೆ ಆ ಯೂನಿವರ್ಸ್ಗಿದೆ. ಅದಕ್ಕೆ ನಾವು ಇಲ್ಲಿ ಏನು ಹೇಳ್ತೀವಿ ಅಂತಂದರೆ, ನಾವು ಕೇಳುವಂಥದ್ದನ್ನು ಅದು ಮೆಟೀರಿಯಲ್ ಆಗಿ ಮಾರ್ಪಾಡು ಮಾಡುತ್ತೆ. ನಾವೀಗ ಒಂದು ಕಾರ್ ಬೇಕು ಅಂತ ಕೇಳಿದ್ದೀವಿ, ಅರ್ಥ ಆಯ್ತಾ. ಯೂನಿವರ್ಸ್ಗೆ ನಮ್ಮ ಕಾರ್ ಒಂದು ಬೇಕು ಅಂತ ಕೇಳಿರ್ತೀವಿ ಅಂತ ಇಟ್ಕೊಂಡು ನಾವು ಪದೇ ಪದೇ ಏನಂತ ಇದ್ದೀವಿ, ನಮಗೆ ಕಾರ್ ಬೇಕು ಅಲ್ವಾ. ಹಾಗಂತ ಇದ್ದಾಗ ಏನಾಗುತ್ತೆ ಅಂತಂದರೆ, ಅದನ್ನು ನಿನಗೆ ಯಾವ ರೀತಿ ನಾನು ರೆಡಿ ಮಾಡಿಕೊಡ್ಬೇಕು ಅಂತ ಯೂನಿವರ್ಸ್ ಪ್ರಯತ್ನ ಮಾಡುತ್ತೆ. ನೀನೇನು ಮಾಡಬೇಕು, ನಿನ್ನ ಪ್ರಯತ್ನ ನೀನು ಮಾಡಬೇಕು. ಏನಂತ, ನೀನು ಕಾರ್ ಯಾವುದು ಬೇಕು ನಿನಗೆ, ಆ ಕಾರಲ್ಲಿ ನೀನು ಕುಳಿತುಕೊಂಡ್ರೆ ಹೆಂಗಿರ್ತೀಯ, ಆ ಕಾರಲ್ಲಿ ಹೋಗ್ತಾ ಇದ್ದರೆ ಹೆಂಗಿರುತ್ತೆ ನಿಮ್ಮ ಫೀಲಿಂಗು, ಅದನ್ನೆಲ್ಲ ನೀವು ತಿಳ್ಕೊಬೇಕು. ನಾನು ಕಾರ್ ತೊಗೊಂಡಾಗ ನಿಮ್ಗೆ ಯಾವ ಥರ ಇರುತ್ತೆ,
ಆ ಕಾರನ್ನು ತಗೊಂಡೋಗಿ ನಾವು ಒಂದು ದೇವಸ್ಥಾನದ ಮುಂದೆ ನಿಂತು ಅಲ್ಲಿ ಪೂಜೆಯನ್ನು ಮಾಡಿಸ್ತಾ ಇರ್ತೀವಿ. ಆಗ ನಮ್ಗೇನು ಅನ್ನಿಸ್ತಾ ಇರುತ್ತೆ, ಆ ಕಾರ್ ಒಳಗಡೆ ಹೋಗಿ ಆ ಶೀಟ್ ಮೇಲೆ ಕುಳಿತುಕೊಂಡ ತಕ್ಷಣವೇ ಆ ಹೊಸ ಕಾರಲ್ಲಿ ಯಾವ ರೀತಿ ನಮಗೆ ಫೀಲಿಂಗ್ ಇರುತ್ತೆ ಅಲ್ವಾ, ಖುಷಿ ಇರುತ್ತೆ. ಅದನ್ನೆಲ್ಲ ನೀನು ಪದೇ 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 ನೀನು ನೆನೆಸ್ಕೊಬೇಕು, ನಿನ್ನ ಮೈಂಡಲ್ಲಿ ವಿಜುವಲೈಸೇಷನ್ ಮಾಡಬೇಕು. ಆಗ ಏನಾಗುತ್ತೆ ಅಂತಂದರೆ ಯೂನಿವರ್ಸ್ ಏನು ಮಾಡುತ್ತೆ, ಓ ಇವನು ಕಾರನ್ನು ಕೇಳ್ತಾ ಇದ್ದಾನೆ, ಇವನು ಯಾವ ರೀತಿ ವಿಜುವಲೈಸೇಷನ್ ಮಾಡ್ತಾ ಇದ್ದಾನೆ ಅದೇ ರೀತಿಯಾದಂಥ ಕಾರನ್ನು ಕೊಡಬೇಕು ಅಂತ ನಿರ್ಧಾರ ಮಾಡುತ್ತೆ. ನೀನು ಕೇಳಿರೋದು ಲೇಟ್ ಆಗ್ಬೋದೇನೋ ಹೊರತು ಬರೋದಂತೂ ಖಚಿತ. ಯೂನಿವರ್ಸ್ ನಿಮಗೆ ಕೊಡೋದಂತೂ ಖಚಿತ. ಅರ್ಥ ಆಯ್ತಾ? ಗ್ಯಾರಂಟಿ ಕೊಟ್ಟೇ ಕೊಡುತ್ತೆ, ಆದರೆ ಸ್ವಲ್ಪ ಲೇಟ್ ಆಗ್ಬೋದು. ಯಾಕಂತಂದರೆ ನಿನ್ನ ಡಿಸೈನ್ ಚೇಂಜ್ ಆಗಿರುತ್ತೆ. ನಿನ್ನ ಬೇಡಿಕೆಯನ್ನು ಏನು ಇಟ್ಟಿರ್ತೀಯ, ನೀನು ಕೋರಿಕೆಯನ್ನು ಏನು ಯೂನಿವರ್ಸಿಗೆ ಕೊಟ್ಟಿರ್ತೀಯ, ಅದರಲ್ಲಿ ಡಿಸೈನ್ ಅನ್ನೋದು ಚೇಂಜ್ ಆಗಿರುತ್ತೆ. ಅದರಿಂದನೇ ಲೇಟ್ ಆಗುತ್ತೆ ಹೊರತು ಬರೋದಂತೂ ಗ್ಯಾರಂಟಿ ಬರುತ್ತೆ. ಅದರಲ್ಲಿ ಅಪನಂಬಿಕೆ ಇಲ್ಲ, ನಂಬಿಕೆಯನ್ನು ಇಡಬೇಕು. ನಾವು ವೆಂಕಟರಮಣ ಸ್ವಾಮಿಯನ್ನು ವೆಂಕಟೇಶ್ವರ ಅಂತೀವಿ. ವೆಂಕಟೇಶ್ವರ ಅಂತಂದರೆ ವೆಂಕಟ ಈಶ್ವರ ಅಂತ. ಈಶ್ವರ ಅಂದರೆ ಯಾರಪ್ಪ ಅಂತಂದರೆ ನಮ್ಮ ಪಾಪಗಳನ್ನು ಕಳೆಯುವಂಥವ್ರು. ಇಲ್ಲಿ ಅರ್ಥ ನೋಡಿ ಯಾವ ಥರ ಬರುತ್ತೆ ಅಂತ. ವೆಂಕಟೇಶ್ವರ ಅಂದರೆ ವೆಂಕಟ ಈಶ್ವರ ಅಂತ, ನಮ್ಮ ಪಾಪಗಳನ್ನು ಕಳೆಯುವಂಥ ದೇವರು ಅಂತ ಅರ್ಥ. ಅರ್ಥ ಆಯ್ತಾ? ಅವರಿಗೆ ಅನ್ನಮಯ ಕೀರ್ತನೆ ಒಂದಿದೆ. ಏನು ಗೊತ್ತಾ? ಎಂತ ಮಾತ್ರಮುನ ಯೌವರು ತಲಚಿನ ಹಂತ ಮಾತ್ರಮೇ ನೀವು ಅಂದರೆ ಇದರ ಅರ್ಥ ಏನು ಅಂತಂದರೆ, ಇದು ಇರೋದು ತೆಲುಗಿನಲ್ಲಿ, ಇದು ಕೀರ್ತನೆ ಇರೋದು. ಇದರ ಅರ್ಥ ಏನು ಅಂತಂದರೆ, ನೀನು ಎಷ್ಟು ಮಾತ್ರ ಊಹೆ ಮಾಡ್ತೀಯ ಅಷ್ಟು ಮಾತ್ರನೇ ನಿನಗೆ ಕೊಡ್ತೀನಿ ಅಂತ. ಅರ್ಥ ಆಯ್ತಾ? ನೀನು ಎಷ್ಟು ಕೇಳ್ತೀಯ, ನೀನು ಎಷ್ಟು ಬೇಕು ಅಂತ ಕೇಳ್ತೀಯ, ನೀನು ಏನು ಬೇಕು ಅಂತ ಕೇಳ್ತೀಯ ಅಷ್ಟು ಮಾತ್ರನೇ ನಾನು ಕೊಡ್ತೀನಿ, ಅಷ್ಟು ಮಾತ್ರನೇ ನಿನಗೆ ಅಂತ. ಅರ್ಥ ಆಯ್ತಲ್ಲ ನಾನು ಹೇಳಿದ್ದು? ಈ ಕೀರ್ತನೆ ಅರ್ಥ ಏನಂತಂದ್ರೆ, ಎಷ್ಟು ಕೇಳ್ತೀಯೋ ಅಷ್ಟು ಮಾತ್ರ ಅಂತ. ನೀನು ಏನು ಕೇಳಿದೀಯ, ನೀನು ಎಷ್ಟು ಕೇಳ್ತೀಯ, ನೀನು ಯಾವುದು ಬೇಕು ಅಂತ ಕೇಳ್ತೀಯ ಅಷ್ಟು ಮಾತ್ರನೇ ನಿನಗೆ ಕೊಡ್ತೀನಿ, ಅಷ್ಟು ಮಾತ್ರನೇ ನೀನು. ಅದರಿಂದ ಇಲ್ಲಿ ನಾವು ಕೇಳುವುದನ್ನು ಯಾವ ರೀತಿ ಕೇಳಬೇಕು, ಎಷ್ಟು ಕೇಳಬೇಕು, ಯಾವ ಸಮಯದಲ್ಲಿ ಕೇಳಬೇಕು, ಯಾವ ಸಮಯದಲ್ಲಿ ಕೇಳಿದ್ರೆ ಯೂನಿವರ್ಸ್ ಕರೆಕ್ಟಾಗಿ ನಮಗೆ ಕೊಡುತ್ತೆ, ಇದನ್ನೆಲ್ಲ ನಿಯಮಗಳನ್ನೆಲ್ಲ ತಿಳ್ಕೊಂಡಿರಬೇಕು. ನಾವೇನು ಮಾಡ್ತಾ ಇದ್ದೀವಿ ಇಲ್ಲಿ, ಯೂನಿವರ್ಸನ್ನು ನಾವು ಪದೇ ಪದೇ ಕೇಳ್ತಾ ಇದ್ದೀವಿ ಗುರುಗಳೇ ಅಲ್ವಾ, ಅಪರ್ಮೇಷನ್ ಮಾಡ್ತಾ ಇದ್ದೀವಿ. ಅಪರ್ಮೇಷನ್ ಮಾಡ್ತಾ ಇದ್ದಾರೆ, ಯಾವ ಸಮಯದಲ್ಲಿ ಮಾಡ್ತಾ ಇದ್ದೀರಾ? ನಿಯಮ ಗೊತ್ತಾ? ಯಾವ ರೀತಿ ಮಾಡಬೇಕು ಅನ್ನೋ ನಿಯಮ ಗೊತ್ತಾ? ಅದು ಎಷ್ಟು ದಿವಸ ಮಾಡಬೇಕು ಅನ್ನೋದು ಗೊತ್ತಾ? ಯಾವ ಸಮಯದಲ್ಲಿ ಮಾಡಿದ್ರೆ ಯೂನಿವರ್ಸ್ ಬೇಗನೆ ನಮ್ಮ ಕೆಲಸ ಆಗುತ್ತೆ ಅನ್ನೋದು ಗೊತ್ತಾ? ಇದು ಎಲ್ಲ ತಿಳ್ಕೊಂಡಿರಬೇಕು. ಮಾಡುವಂಥ ಅಪರ್ಮೇಷನ್ ಏನಿದೆ ಅದು ಕರೆಕ್ಟಾಗಿದೆಯಾ ಇಲ್ಲ ಅನ್ನೋದು ಮೊದಲು ತಿಳ್ಕೊಬೇಕಲ್ವ. ಅದನ್ನೆಲ್ಲ ತಿಳ್ಕೊಂಡು ನೀನು ಕರೆಕ್ಟಾಗಿ ಮಾಡಿದ್ದೆ ಆದರೆ ನಿನಗೆ 100% ಯೂನಿವರ್ಸು ಕೊಟ್ಟೇ ಕೊಡುತ್ತೆ, ಯಾವುದ್ರಲ್ಲೂ ಸಂಶಯ ಅನ್ನೋದಿಲ್ಲ. ಇಲ್ಲಿ ನಾವು ಈಗ ದುಡ್ಡು ಬೇಕು ಅಂತ ಕೇಳ್ತೀವಿ. ದುಡ್ಡು ಬೇಕು ಅಂತ ಕೇಳಿದ ತಕ್ಷಣ ನಿನಗೆ ಎಷ್ಟು ದುಡ್ಡು ಬೇಕು, ಬರೀ ದುಡ್ಡು ಬೇಕು ಅಂದರೆ ಕೊಡೋದಿಲ್ಲ. ಈಗ ನಾವು ಮನೆಯಲ್ಲಿ ಇರ್ತೀವಿ, ನಮಗೆ ಅಪ್ಪನನ್ನು ನನಗೆ ದುಡ್ಡು ಬೇಕು ಅಂತಂದರೆ 1 ರೂಪಾಯಿನೂ ಕೊಡ್ಬೋದು, ಇಲ್ಲ 10 ರೂಪಾಯಿನೂ ಕೊಡ್ಬೋದು ಅಲ್ವಾ. ನಮ್ಗೆ ಆಗೋದಿಲ್ಲಲ್ಲ, ಸಾಲುತ್ತಾ? ಈಗಿನ ಒಂದು ಪರಿಸ್ಥಿತಿಯಲ್ಲಿ ನಮ್ಗೆ 10 ರೂಪಾಯಿ ಕೊಟ್ಟರೆ ಏನಕ್ಕಾಗುತ್ತೆ? ಒಂದು 1/2 ಲೀಟರ್ ನೀರು ಬಾಟಲ್ ಬರುತ್ತೆ ಅಷ್ಟೇ ಅಲ್ವಾ. ಅದರಿಂದ ನಾವು ಕೇಳುವುದನ್ನು ಕರೆಕ್ಟಾಗಿ ಕೇಳಬೇಕು. ಅಪ್ಪ ನನಗೆ 5,000 ಬೇಕು ಅಂತ ಕೇಳ್ತೀಯ ಅಂತ. ಆಗ ಅಪ್ಪ ಏನು ಮಾಡ್ತಾನೆ, ಏನಕ್ಕಪ್ಪ ಬೇಕು, ಏನು ಸಮಾಚಾರ ಅಲ್ವಾ, ಏನು ಸಮಾಚಾರ, 5,000 ಕೇಳ್ತಾ ಇದೆಯಲ್ಲ ಇವತ್ತು, ಏನು ಸಮಾಚಾರ ಅಂತ ಕೇಳ್ತಾನೆ. ಅದಕ್ಕೆ ನೀನು ಲೆಕ್ಕ ಕೊಡಬೇಕು. ಅಪ್ಪ ನನ್ನ ಶಾಲೆಯಲ್ಲಿ ನನಗೇನೋ ಈ ಥರ ಪ್ರೋಗ್ರಾಮ್ ಇಟ್ಟಿದ್ದಾರೆ, ಅದಕ್ಕೆ ನಾನು ಕಟ್ಟಬೇಕಪ್ಪ ಅಂತ ನೀನು ಕರೆಕ್ಟಾಗಿ ನೀನು ಅಪ್ಪನಿಗೆ ಹೇಳಿದಾಗ ಅಪ್ಪ ಹೌದು ನನ್ನ ಮಗ ಶಾಲೆಯಲ್ಲಿ ಕಟ್ಟಬೇಕಲ್ವಾ, ಕೊಡಬೇಕು ಅಂತ ಹೇಳ್ಬಿಟ್ಟು ಆಗೇನು ಮಾಡ್ತಾನೆ, ಕೊಡ್ತಾರೆ ತಾನೆ. ಕೊಡೋದಿಲ್ಲ ಅಂತ ಹೇಳ್ತಾರ? ಅದೇ ರೀತಿಯಾಗಿ ನಿನಗೇನು ಬೇಕು, ದುಡ್ಡು ಬೇಕು, ಎಷ್ಟು ಬೇಕು ಅನ್ನೋದನ್ನು ನೀನು ಯೂನಿವರ್ಸ್ಗೆ ಲೆಕ್ಕ ಕೊಡಬೇಕು. ಆಗೇನು ಮಾಡುತ್ತೆ ಅಂತಂದರೆ ಪ್ರತಿಯೊಂದನ್ನು ಯೋಚನೆ ಮಾಡುತ್ತೆ ಯೂನಿವರ್ಸ್, ನೀನು ಕೇಳ್ತಾ ಇರೋದು ಕರೆಕ್ಟಾ ಅನ್ನೋದನ್ನು ನೋಡಿ ನಿನಗೆ ಯಾವುದೋ ಒಂದು ರೂಪದಲ್ಲಿ. ಈಗ ನಾವು ಸುಮ್ಮನೆ ಇದ್ದೀವಿ ಗುರುಗಳೇ, ನಮ್ಗೆ ಹೆಂಗೆ ಬರುತ್ತೆ ದುಡ್ಡು ಅಂತ ಅನ್ಬೋದು. ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ, ಇಲ್ಲ ನಿಮ್ಮ
ಕೆಲಸದಲ್ಲಿ ನಿಮ್ಮ ಸ್ಯಾಲರಿ ಹೆಚ್ಚಾಗ್ಬೋದು, ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಮನಿ ಬರ್ಬೋದು, ನಿಮಗೆ ಊಹೆ ಮಾಡದೇ ಇರುವಂಥ ಹಣ ಸಮೇತ ಬರ್ಬೋದು, ಇಲ್ಲ ಯಾವುದೋ ನಿಮಗೆ ಬರಬೇಕಾಗಿರುವಂಥ ದುಡ್ಡು ಬರ್ಬೋದು. ನಾನಾ ರೀತಿ ಯಾವುದೋ ಒಂದು ಮುಖಾಂತರ ನಿಮ್ಗೆ ಕೊಡಬೇಕು ಅನ್ನೋದು ಮಾತ್ರ ಯೂನಿವರ್ಸ್ ನಿರ್ಧಾರ ಮಾಡ್ತಾ ಇರುತ್ತೆ. ಅದರಿಂದ ನಾವು ಯಾವತ್ತೂ ನಾವು ಮಾಡುವಂತಹ ಅಫರ್ಮೇಷನ್ ಕರೆಕ್ಟ್ ಆಗಿದೆಯಾ, ನಾವು ಕೇಳುವಂತಹ ನಾವು ಏನು ಬೇಡಿಕೆ ಇಟ್ಟಿದ್ದೀವಿ ಅದು ಕರೆಕ್ಟಾಗಿದೆಯಾ ಅನ್ನೋದನ್ನು ನಾವು ನೋಡಬೇಕು. ಆಗೇನಾಗುತ್ತೆ ಅಂತಂದರೆ ಯೂನಿವರ್ಸು ಪ್ರತಿಯೊಂದನ್ನು ನಿನಗೆ ಸಾಧ್ಯವಾಗಲ್ಲ ಅಂತ ಹೇಳೋಂಗಿಲ್ಲ, ಪ್ರತಿಯೊಂದು ಸಾಧ್ಯವಾಗುತ್ತೆ. ಈಗ ನಮ್ಮ ಒಂದು ಆಲೋಚನೆ ಯಾವ ವಸ್ತು ಮೇಲೆ ಪದೇ 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 ದೃಷ್ಟಿಯನ್ನು ಇಟ್ಟು ಆ ವಸ್ತುವನ್ನು ನಾವು ಊಹೆ ಮಾಡ್ತೀವೋ ಅದು ಮೆಟೀರಿಯಲೈಸ್ ಆಗುತ್ತೆ, ಅದು ರೂಪಾಂತರ ತಾಳಿ ನಮ್ಮ ಭೌತಿಕ ಪ್ರಪಂಚಕ್ಕೆ ಬರುತ್ತೆ, ನಮ್ಮ ಮುಂದೆ ಬರುತ್ತೆ. ಓಕೆ ಗುರುಜಿ, ನೀವು ಹೇಳಿದ್ದನ್ನೆಲ್ಲ ಅಂದರೆ ಯಾವುದು ಸಂಶಯ ಇಲ್ಲದೆ, ಡೌಟ್ ಇಲ್ಲದೆ, ಸೊ ಯಾವ ಸಮಯದಲ್ಲಿ ಅಫರ್ಮೇಷನ್ ಮಾಡಬೇಕು ಅಂತ ಹೇಳಿ ನಮ್ಮ ಜನಗಳಿಗೆ ನೀವು ಮಾಸ್ಟರ್ ಕ್ಲಾಸ್ನಲ್ಲಿ ತಿಳಿಸ್ಕೊಡ್ತೀರ ಅಂತ ಹೇಳಿ ಭಾವಿಸ್ತಾ, ಸೊ ಈ ಒಂದು ತಂತ್ರ ಗುರುಜಿ ನಮ್ಮ ವೀಕ್ಷಕರಿಗೆ ಒಂದು ತಂತ್ರ ಹೇಳ್ಬೋದಾ? ನಮ್ಮ ವಿಡಿಯೋಗಳಲ್ಲಿ ಪ್ರತಿಯೊಂದರಲ್ಲೂ ಒಂದೊಂದು ತುಂಬ ಮುಖ್ಯವಾಗಿರುವಂತಹ ಪಾಯಿಂಟ್ಸ್ ಅನ್ನೋದಿರುತ್ತೆ. ಅದನ್ನು ನಮ್ಮ ಮನಿ ಮಂತ್ರ ವಿಡಿಯೋಸ್ ಯಾರು ನೋಡ್ತಾ ಇರ್ತಾರೆ ಅವರು ಒಮ್ಮೆ ಅಲ್ಲದೆ ಎರಡು ಸರ್ತಿ, ಒಂದು ಸರ್ತಿ ಅಲ್ಲದೆ ಎರಡು ಸರ್ತಿ ಆ ವಿಡಿಯೋವನ್ನು ನೋಡಿದಾಗ ಅದರಲ್ಲಿರುವಂಥ ಪಾಯಿಂಟ್ಸ್ ನಿಮಗೆ 100% ಸಿಗುತ್ತೆ. ಅದು ಅಲ್ಲದೆ ಒಂದು ತಂತ್ರವನ್ನು ಹೇಳ್ತಾ ಇದ್ದೀನಿ. ಏನಂತಂದರೆ, ಈಗ ಮದುವೆ ಆಗಿ ಹೊಸದಾಗಿ ಮನೆಗೆ ಬಂದಿರ್ತಾರೆ. ಬಂದಾಗ ಏನಾಗುತ್ತೆ ಅಂತಂದರೆ, ಆ ಮನೆಯಲ್ಲಿ ಇಷ್ಟು ದಿವಸದಿಂದ ಹುಟ್ಟಿದ ಮನೆಯಲ್ಲಿದ್ಲು ಆ ಮಗು, ಈಗ ಅತ್ತೆ ಮನೆಗೆ ಬಂದಿದ್ದಾಳೆ. ಅಲ್ಲಿ ಆ ವಾತಾವರಣ ಎಲ್ಲ ಸೆಟ್ ಆಗಬೇಕು ಅಂತಂದರೆ ತುಂಬ ದಿವಸ ಸಮಯ ತಗೊಳ್ಳುತ್ತೆ. ಆ ವಾತಾವರಣ ಬೇಗನೆ ಸೆಟ್ ಆಗಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ, ಆ ಮಗು ಅಡುಗೆ ಮಾಡುವಾಗ ಒಂದು ಅಫರ್ಮೇಷನನ್ನು ಹೇಳಬೇಕು. ನಾನು ಮಾಡುವಂತಹ ಅಡುಗೆ ಎಲ್ಲರಿಗೂ ತುಂಬ ಇಷ್ಟವಾಗಿ, ತುಂಬ ರುಚಿಯಾಗಿ ನನ್ನನ್ನು ಅಭಿನಂದಿಸಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ಇದು ಅಡುಗೆ ಮಾಡುವಾಗ ಹೇಳ್ತಾ ಮಾಡಿದ್ರೆ ಸ್ವಲ್ಪ ದಿನದಲ್ಲಿ ಆ ಮನೆಗೆ ಆ ಮಗು ತುಂಬ ಸುಲಭವಾಗಿ ಹೊಂದ್ಕೊಂಡ್ಬಿಡ್ತಾಳೆ. ಓಕೆ, ಅಂದರೆ ಜಗತ್ತಲ್ಲಿ ಅತ್ತೆ ಸೊಸೆ ಜಗಳ ಅನ್ನೋದು ಎಷ್ಟೇ ಜನ್ರೇಷನ್ ಬಂದರೂ, ಎಷ್ಟೇ ಯುಗಗಳು ಬಂದರೂ ಅದು ಮುಗಿದೇ ಇರುವಂಥ ಕತೆ. ಅಂಥದಕ್ಕೆ ನೀವು ಒಂದು ಉತ್ತರ ಕೊಟ್ಟಿದ್ದೀರಾ ಗುರುಜಿ, ತುಂಬಾ ಖುಷಿಯಾಗುತ್ತೆ. ಸೊ ಇದನ್ನು ಬೇರೆ ಮನೆಯಲ್ಲೂ ಅಂದರೆ ಜನಗಳು ಪಾಲಿಸ್ತಾರೆ ಅಂತ ಹೇಳಿ ಭಾವಿಸ್ತಾ, ವೀಕ್ಷಕರೇ ನೀವು ನೋಡಿದ್ರಲ್ಲ, ಸೊ ಅತ್ತೆ ಮನೆಯಲ್ಲಿ ಸೊಸೆ ಹೊಂದ್ಕೋಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳಿ ಈ ಒಂದು ಸಂಚಿಕೆಯಲ್ಲಿ ತಂತ್ರವನ್ನು ಕೊಟ್ಟಿದ್ದೀವಿ. ಇದೇ ರೀತಿ ಸೊ ನೀವು ಕೂಡ ತಂತ್ರಗಳನ್ನು ಫಾಲೋ ಮಾಡಿ ಅತಿ ಶೀಘ್ರದಲ್ಲಿ ನೀವೆಲ್ಲರೂ ಶ್ರೀಮಂತರಾಗಬೇಕು ಅನ್ನೋದು ನಮ್ಮ ಒಂದು ಷರತ್ತು ಅಂತ ಹೇಳ್ತಾ, ನೀವು ನೋಡ್ತಾ ಇದ್ರಿ SRS ಮನೆ ಮಂತ್ರ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಮರದೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳು. ನಮಸ್ತೆ ಅಮ್ಮ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರೂ ಶ್ರೀಮಂತರಾಗಲಿ.